12 ವರ್ಷ ಆಯ್ತು ರೀ ನನ್ನ ಗಂಡ ಹೋಗಿ. ಚೌಡಮ್ಮ ಜಾತ್ರೆ ಇತ್ತು. ಜಾತ್ರೆ ಸಲುವಾಗಿ ಬ್ಯಾನರ್ ಹಾಕಿದ್ರು. ಬ್ಯಾನರ್ ಹಾಕಿದ ಮೇಲೆ ಒಲೆಯರು ಮಾದ್ರು ಯಾಕೆ ಬ್ಯಾನರ್ ಹಾಕ್ಯಾನ ತಗಸಾಗಿ ಜಗಳ ಆಡಿದ್ರು. ಹಾಕಿದ ಮೇಲೆ ಅದು ಚೌಡಮ್ಮ ಜಾತ್ರೆ ಮೆರೆದು ಕುಂತ ಮೇಲೆ ನನ್ನ ಗಂಡ ಅದು ಯಾಕೆ ಹಾಕಕ್ಕೆ ಹೋಗಿರ್ಬಿಡು ಅಂತ ಕೇಸಂದ್ರು. ಅಂದಮೇಲೆ ರೈತರಿಗೆ ಸಂಘ ಅವ್ರು ಬಂದರು ಪೊಲೀಸರಿಗೆ ಗಲಾಟೆ ಮಾಡಿ ಹೊಡಿಯಕತ್ತಿರ. ಅವರಿಗೆ ಹೊಡಿಬಾರ್ದು, ಅವರು ನಮಗೆ ಹೇಳೋಕ್ಕೆ ಬಂದಿರ್ತಾರೆ ಅಂತಂದ್ರು. ಅಂದಮೇಲೆ ಕುಸ್ತಿ ಆಯ್ತು ರೀ. ಕುಸ್ತಿ ಆಗೈತಿ. ಹೋಗಿ ಕಾಲ ತುಳಿದ್ರಿ ಒಲೆಯರು ಮಾತ್ರ ಇರಬಾರ್ದು ಅಂತ ಕುಲ್ಲ ಇಲ್ಲಿ ಬರಬಾರ್ದು ಅಂತಂದು ಆತನಿಗೆ ಕೇಳಿದ್ರಾಗೆ ಎಲ್ಲ ಗುಂಪಾಗೇಸಿ ನನ್ನ ಗಂಡಕ ಕೊಲೆ ಮಾಡಿದರು. ಕೊಲೆ ಮಾಡಿ ಸರ್ಕಾರದವರು ಪೊಲೀಸವರು ಶಾಪುರಕ್ಕೆ ತಗೊಂಡು ಹೋದರು. ಹೋಗಿದ ಮೇಲೆ ಸರ್ಕಾರ ದವಾಖಾನೆಗೆ ಹೋಗಿದ್ರು. ಇಲ್ಲಿದ್ದು ಸಂಘದವರು ಶಾಪುರ ಸಂಘದವರು ಗಂಡು ಮಕ್ಕಳು ಎಲ್ಲರೂ ಕೂಡಿ ನನ್ನ ಗಂಡನ ಹೋರಾಟ ಮಾಡಿದರು. ಶಾಪುರ ಚೌಕಿಯಾಗ ಮಾಡಿದ ಮೇಲೆ ಆಂಜನೇಯ ಸಾಹೇಬರು ಬೆಂಗಳೂರಲ್ಲಿದ್ದು ಬಂದು ಅವರಿಗೆ ಮಣ್ಣು ಹಾಕಿ ಆದಮೇಲೆ ಈ ಶಿಕ್ಷೆ ಆಗ್ಯದ ಅಂದ್ರೆ ನಮಗೆ ಸಂತೋಷ ರೀ. ಅದು ಅವ್ರಿಗೆ ಇನ್ನೂ ಶಿಕ್ಷೆ ಜೀವ ಶಿಕ್ಷೆ ಕೊಡಬಾಡ್ರಿ, ಅವ್ರು ಸಜಾನೇ ಆಗಬೇಕು ನಮ್ಮ ಪರವಾಗಿ. ನಮ್ಮ ಮಕ್ಕಳು ನಾವು ಎಷ್ಟು ಕಷ್ಟಪಟ್ಟು 10 ವರ್ಷ ತನಕ ನಾವು ಎಷ್ಟು ಮಾಡೀವಿ ಅಂದ್ರೆ ಈಗ ಅವ್ರಿಗೆ ಆಗಬೇಕು. ನಮ್ಗೆ ಯಾತಗಿರಿ ಸಾಹೇಬರು ನಮ್ಗೆ ಚಲೋ ಅದು ಹುಟ್ಟಿದೆ ಬೆಳೆದಂಗೆ ಆಗ್ಯದ. ಅವರೇ ನಮಗೆ ಕೊಟ್ಟದ್ದು ನಮ್ಮ ತೀರ್ಮಾನ. ನಿಮ್ಮ ಹೆಸರು? ನಮ್ಮ ಹೆಸರು ಬಸಲಿಂಗಮ್ಮ ದಳಪತಿ ಕನ್ಯಾಕೋಳವ್ರು. ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಕನ್ಯಾಕೋ ಗ್ರಾಮದಲ್ಲಿ ಜನವರಿ 17/1/2014 ಚೌಡೇಶ್ವರಿ ಜಾತ್ರೆ ಇದ್ದ ಪ್ರಯುಕ್ತ ನಮ್ಮ ಸಮುದಾಯವರು ಬ್ಯಾನರ್ ಹಾಕಿದ್ದು. ಬ್ಯಾನರ್ ಹಾಕಿದಾಗ ಮೇಲ್ಜಾತಿಯವರು ಬ್ಯಾನರ್ ಹರಿದು ಅವು ಬ್ಯಾನರ್ ಹರಿದವರು ಯಾರನ್ನು ಕೇಳಲಿಕ್ಕೂ ಹೋದಾಗ ನಮ್ಮ ಸಮುದಾಯವರ ಮೇಲೆ, ನಮ್ಮ ಕಾಕ ಅಣ್ಣಂದಿರ ಮೇಲೆ ಬಡಿಗಿಲಿ ಕಬ್ಬಿಲಿ ಅವ್ರ ಮೇಲೆ ಬರಬರ ರೀತಿಯಲ್ಲಿ ಹಲ್ಲೆ ಮಾಡಿ, ಆದ ನಂತರ ನಮ್ಮ ತಂದೆಯವರು ಕೇಳೋದಕ್ಕೆ ಹೋದಾಗ ಅವರನ್ನು ಸಹ ದೌರ್ಜನ್ಯ ಮಾಡಿ ಕೊಲೆ ಮಾಡಿ ಬರಬರ ರೀತಿಯಲ್ಲಿ ಕೊಲೆ ಮಾಡಿದ್ದು. ಆದ ನಂತರ ನಾವು ವಿವಿಧ ಸಂಘಟನೆಗಳು ನಮ್ಮ ಪಪ್ಪನ ನಮ್ಮ ತಂದೆಯ ದೇಹವನ್ನು ಶಾಪುರ್ ಬಸವ ಚೌಕಿಗೆ ತೆಗೆದುಕೊಂಡು ಹೋಗಿ ಹೋರಾಟ ಮಾಡಿ, ಆದ ನಂತರ ಸಚಿವ ಎಚ್ ಆಂಜನೇಯ ಅವರು ಮತ್ತು ಬಾಬುರಾವ್ ಚಿಂಚನಸೂರು ಸಚಿವರು ಅವರು ನನಗೆ ನೌಕರಿ ಕೊಟ್ಟು ಪರಿಹಾರ ಕೊಟ್ಟು, ಆಮೇಲೆ ಕಾನೂನು ಪ್ರಕಾರ ಕೋರ್ಟಿಗೆ ಹಾಕಲಾಗಿತ್ತು. ಆದ ನಂತರ 2014ರಿಂದ 2026ರವರೆಗೆ ಕಾನೂನು ಹೋರಾಟದ ಪ್ರತಿಫಲವಾಗಿ 18 ಜನರ ಜೀವಾವಧಿ ಶಿಕ್ಷೆಯನ್ನು ಕೋರ್ಟ್ ಆದೇಶ ನೀಡಲಾಗಿದೆ. ಈಗ ಕಾನೂನು ಪ್ರಕಾರವಾಗಿ ನಮಗೆ, ನಮ್ಮ ಕುಟುಂಬದವರು, ನನಗೆ, ನಮ್ಮ ತಾಯಿಯವರಿಗೆ, ನಮ್ಮ ಸಮುದಾಯವರಿಗೆ, ನಮ್ಮ ಹೋರಾಟ ಮಾಡಿದ ಸಂಘಟನೆಗಳಿಗೆ ನ್ಯಾಯ ಸಿಕ್ಕಿದೆ. ಹಾಗೂ ನಮ್ಮ ಅಪ್ಪ ತಂದೆಯವರಿಗೆ ಶಾಂತಿ ಸಿಕ್ಕಿದೆ. ನಿಮ್ಮ ಹೆಸರು? ಇಷ್ಟೇ ಹೇಳಿ ನಮ್ಮ ಹೆಸರು ರಘುಪತಿ. ಜೈ ಭೀಮ್, ಜೈ ಸಂವಿಧಾನ.